ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಇನ್ಕಮ್ ಟ್ಯಾಕ್ಸ್ 2ಗೆ ಸಂಬಂಧಪಟ್ಟಂತ ಇಂಪಾರ್ಟೆಂಟ್ ಥಿಯರಿ ಕ್ವಶನ್ ಸೆಕ್ಷನ್ ಬಿ ಅಷ್ಟೇ ಬರ್ತಕ್ಕಂಥದ್ದು. 4 ಮಾರ್ಕ್ಸ್ ಕ್ವಶನ್ ನಿಮಗೆ ಸಿಗುತ್ತೆ. ಸೆಕ್ಷನ್ ಬಿ ನಲ್ಲಿ ಕೇಳ್ತಾರೆ. ಸೊ ಬನ್ನಿ ಆ ಒಂದು ಕ್ವಶನ್ಸ್ಗೆ ಯಾವ ತರ ಆನ್ಸರ್ಸ್ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇದು ಈಗ ಏನಿದೆ ಈ ಕ್ವಶನ್, ಸುಮಾರು ಕ್ವಶನ್ ಪೇಪರ್ಗಳಲ್ಲಿ ಈ ಕ್ವಶನ್ಸ್ಗಳು ಬಂದಿದ್ದಾವೆ. ಎಲ್ಲದನ್ನ ಸೇರಿಸಿ ಒಂದು ಕ್ವಶನ್ ಆಗಿ ನಾನು ಮಾಡಿದ್ದೀನಿ. ಕ್ವಶನ್ ಅಂತ ಹೇಳಿದ್ರೆ, ಎಕ್ಸ್ಪ್ಲೈನ್ ದಿ ಪ್ರಾವಿಷನ್ ಫಾರ್ ಸೆಟ್ ಆಫ್ ಅಂಡ್ ಕ್ಯಾರಿ ಫಾರ್ವರ್ಡ್ ಆಫ್ ದಿ ಫಾಲೋಯಿಂಗ್ಸ್ ಅಂತ ಇದೆ. ಸೊ ಯಾವ್ದಾವ್ದಕ್ಕೆ ಹೇಳಿದ್ದಾರೆ ಅಂತ ಹೇಳಿದ್ರೆ, ಮೊದಲನೇದು ಎಕ್ಸ್ಪ್ಲೈನ್ ದಿ ಪ್ರಾವಿಷನ್ಸ್ ಫಾರ್ ಸೆಟ್ ಆಫ್ ಅಂಡ್ ಕ್ಯಾರಿ ಫಾರ್ವರ್ಡ್ ಆಫ್ ದಿ ಫಾಲೋಯಿಂಗ್. ಸೊ ಇದು 2025 ಕ್ವಶನ್ ಪೇಪರ್ ಅಲ್ಲಿ ಸೆಕೆಂಡ್ ಕ್ವಶನ್ ಆಗಿ ಇದನ್ನ ಕೇಳಿದ್ದಾರೆ. ಸೊ ಸೆಟ್ ಆಫ್ ಅಂಡ್ ಕ್ಯಾರಿ ಫಾರ್ವರ್ಡ್ ನ ಕೆಲವೊಂದು ಟ್ರಾನ್ಸಾಕ್ಷನ್ಗೆ ಬರಿಬೇಕಾಗುತ್ತೆ. ಸೊ ಇಲ್ಲಿ ಯಾವ್ದೆಲ್ಲ ಟ್ರಾನ್ಸಾಕ್ಷನ್ಸ್ ಅನ್ನ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಮೊದಲನೇದು ಬಂದು ಲಾಸ್ ಫ್ರಮ್ ಹೌಸ್ ಪ್ರಾಪರ್ಟಿ. ನೋಡಿ, ಹೌಸ್ ಪ್ರಾಪರ್ಟಿಯಿಂದ ಲಾಸ್ ಏನಾದ್ರೂ ಆದ್ರೆ, ಸೊ ಲಾಸ್ ಫ್ರಮ್ ಹೌಸ್ ಪ್ರಾಪರ್ಟಿ ಕ್ಯಾನ್ ಬಿ ಸೆಟ್ ಆಫ್ ಅಗೇನ್ಸ್ಟ್ ಇನ್ಕಮ್ ಅಂಡರ್ ಎನಿ ಹೆಡ್ ಆಫ್ ₹2 lakh per year. ಸೊ ಲಾಸ್ ಏನ್ ಬರುತ್ತೆ ಹೌಸ್ ಪ್ರಾಪರ್ಟಿನಲ್ಲಿ, ಆ ಹೌಸ್ ಪ್ರಾಪರ್ಟಿ ಲಾಸ್ ಅನ್ನ ನೀವು ಯಾವುದೇ ಇನ್ಕಮ್ ಅಂಡರ್ ಹೆಡ್ ಅಲ್ಲಿ ಬೇಕಾದ್ರೆ ನೀವು ಸೆಟ್ ಆಫ್ ಅನ್ನ ಮಾಡಬಹುದು. ಅಪ್ ಟು 2 ನೀವು ಸೆಟ್ ಆಫ್ ಅನ್ನ ಮಾಡ್ಕೋಬಹುದು. ಇನ್ ಕೇಸ್ ಫಸ್ಟ್ ಇಯರ್ ಲಾಸ್ ಇದೆ ಅಂತ ಹೇಳಿ, ಫಸ್ಟ್ ಇಯರ್ ಏನಾದ್ರು ನಿಮಗೆ ಲಾಸ್ ಇದೆ ಅಂದ್ರೆ, ನೀವು ಬೇರೆ ಹೆಡ್ ಅಲ್ಲಿ ಇನ್ಕಮ್ ಇದ್ರೆ ₹2 lakh ವರೆಗೂ ನೀವು ಸೆಟ್ ಆಫ್ ಅನ್ನ ಮಾಡಬಹುದು ಅಂತ ಹೇಳುತ್ತೆ. Unadjusted loss can be carried forward for 8 assessment year and it can be set off only against the income from house property. ಇನ್ ಕೇಸ್ ನೀವು ಯಾವ್ದನ್ನ ಸೆಟ್ ಆಫ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ರೆ, ದಟ್ ಇಸ್ ಅನ್ಅಡ್ಜಸ್ಟೆಡ್ ಲಾಸ್ ಏನಿರುತ್ತೆ ಅದನ್ನ ನೀವು 8 ವರ್ಷದವರೆಗೂ ಕ್ಯಾರಿ ಫಾರ್ವರ್ಡ್ ಅನ್ನ ಮಾಡಬಹುದು. ಅಂಡ್ ಏನ್ ಕ್ಯಾರಿ ಫಾರ್ವರ್ಡ್ ಮಾಡ್ತೀರಾ ಅದನ್ನ ಸೆಟ್ ಆಫ್ ಮಾಡ್ತೀರಾ ಅಂದ್ರೆ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿನಲ್ಲೇ ನೀವು ಸೆಟ್ ಆಫ್ ಮಾಡಿ ಅಂತ ಹೇಳುತ್ತೆ. ಸೊ ದಟ್ ಈಸ್ ವಾಟ್ ಲಾಸ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂತ ಕರಿತೀವಿ. ಸೊ ಇಟ್ ಕ್ಯಾನ್ ಬಿ ಸೆಟ್ ಆಫ್ ಇನ್ಕಮ್ ಅಂಡರ್ ಎನಿ ಹೆಡ್ ಅಪ್ ಟು ₹2 lakh per year. But in case unadjusted losses, it can be carry forward for the next 8 assessment year ವರೆಗೂ ಕ್ಯಾರಿ ಫಾರ್ವರ್ಡ್ ಮಾಡಬಹುದು. ಅಂಡ್ ಇಟ್ ಕ್ಯಾನ್ ಬಿ ಸೆಟ್ ಆಫ್ ಓನ್ಲಿ ಅಗೇನ್ಸ್ಟ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿನಲ್ಲಿ ನೀವು ಸೆಟ್ ಆಫ್ ಅನ್ನ ಮಾಡಬೇಕಾಗತ್ತೆ. ಸ್ಪೆಕ್ಯುಲೇಷನ್ ಬಿಸ್ನೆಸ್ ಲಾಸಸ್. ನೋಡಿ, ಸ್ಪೆಕ್ಯುಲೇಷನ್ ಬಿಸ್ನೆಸ್ ಲಾಸಸ್ ಅಂದ್ರೆ ಏನಿಲ್ಲ, ಸೊ ನಿಮಗೆ ಗೊತ್ತಿರಬೇಕು. ದಟ್ ಈಸ್ ಸ್ಪೆಕ್ಯುಲೇಷನ್ ಬಿಸ್ನೆಸ್ ಅಲ್ಲಿ ಬರ್ತಕ್ಕಂಥ ಲಾಸಸ್ ಅಂದ್ರೆ, ಈಗ ಏನು ಶೇರ್ಸ್ ಅನ್ನ, ಡಿಬೆಂಚರ್ಸ್ ಅನ್ನ ನಾವೇನು ಆನ್ಲೈನ್ ಅಲ್ಲಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಾವೇನ್ ಬಿಸ್ನೆಸ್ ಅನ್ನ ಮಾಡ್ತಾರೆ, ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಆಫ್ ಶೇರ್ಸ್ ಅನ್ನ, ಆ ಒಂದು ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಆಫ್ ಶೇರ್ಸ್ ಆಫ್ ಸೆಕ್ಯೂರಿಟೀಸ್ ಅಲ್ಲಿ ಏನಾದ್ರೂ ಲಾಸ್ ಬಂದ್ರೆ, ಫಾರ್ ಎಕ್ಸಾಂಪಲ್ ಈಗ ಇಂಟ್ರಾಡೇ ಟ್ರೇಡ್ ಮಾಡ್ತೀರಾ ಅನ್ಕೊಳ್ಳಿ, ನೀವು ಬೆಳಿಗ್ಗೆ ಶೇರ್ ತಗೊಂಡಿರ್ತೀರಾ, ಸಂಜೆಗೆ ಅದನ್ನ ನಿಮ್ಗೆ ಡೆಲಿವರಿ ಆಗೋದಕ್ಕೂ ಮುಂಚೆನೆ ನೀವು ಸೇಲ್ ಮಾಡ್ಬಿಡ್ತೀರಾ. ಬಟ್ ಆವಾಗ ಏನಾದ್ರೂ ಲಾಸ್ ಆದ್ರೆ ಆ ಲಾಸ್ ಅನ್ನ ನಾವು ಸ್ಪೆಕ್ಯುಲೇಷನ್ ಬಿಸ್ನೆಸ್ ಲಾಸಸ್ ಅಂತ ಕರಿತಾ ಹೋಗ್ತೀವಿ. ಸೊ ಆ ಸ್ಪೆಕ್ಯುಲೇಷನ್ ಬಿಸ್ನೆಸ್ ಲಾಸಸ್ ಅನ್ನ ಇಟ್ ಕ್ಯಾನ್ ಬಿ ಸೆಟ್ ಆಫ್ ಓನ್ಲಿ ಇನ್ಕಮ್ ಫ್ರಮ್ ಸ್ಪೆಕ್ಯುಲೇಷನ್ ಬಿಸ್ನೆಸ್ ಇನ್ಕಮ್ ಇಂದ ಮಾತ್ರನೇ ನೀವು ಸೆಟ್ ಆಫ್ ಅನ್ನ ಮಾಡಬಹುದು. ಬೇರೆ ಯಾವ ಇನ್ಕಮ್ ಇಂದನೂ ಕೂಡ ನೀವು ಸೆಟ್ ಆಫ್ ಅನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ದಟ್ ಈಸ್ ಸ್ಪೆಕ್ಯುಲೇಷನ್ ಬಿಸ್ನೆಸ್ ಲಾಸಸ್. ಇಟ್ ಕ್ಯಾನ್ ಬಿ ಸೆಟ್ ಆಫ್ ಓನ್ಲಿ ಫ್ರಮ್ ಸ್ಪೆಕ್ಯುಲೇಷನ್ ಬಿಸ್ನೆಸ್ ಇನ್ಕಮ್. ಸೊ ಬೇರೆ ಯಾವ ಹೆಡ್ಡಲ್ಲೂ ನೀವು ಸೆಟ್ ಆಫ್ ಅನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ಅಂಡ್ ಇಟ್ ಕ್ಯಾನ್ ಬಿ ಕ್ಯಾರಿ ಫಾರ್ವರ್ಡ್ ಫಾರ್ ದಿ 4 ಅಸೆಸ್ಮೆಂಟ್ ಇಯರ್. ನೀವು 4 ವರ್ಷದವರೆಗೂ ಕೂಡ ಇದನ್ನ ಬೇಕಾದ್ರೆ ಕ್ಯಾರಿ ಫಾರ್ವರ್ಡ್ ಅನ್ನ ಮಾಡ್ಕೊಳ್ತಾ ಬರ್ಬೋದು ಅಂತ ಹೇಳುತ್ತೆ. ದಟ್ ಈಸ್ ಸ್ಪೆಕ್ಯುಲೇಷನ್ ಬಿಸ್ನೆಸ್ ಲಾಸಸ್ ಅನ್ನ ಸೆಟ್ ಆಫ್ ಮಾಡ್ತೀರಾ ಅಂದ್ರೆ ಸ್ಪೆಕ್ಯುಲೇಷನ್ ಬಿಸ್ನೆಸ್ ಇನ್ಕಮ್ ಅಲ್ಲೇ ಸೆಟ್ ಆಫ್ ಮಾಡಬೇಕು. ಇದನ್ನ 4 ವರ್ಷ, ಮುಂದಿನ ಅಸೆಸ್ಮೆಂಟ್ ಇಯರ್ 4 ವರ್ಷವರೆಗೂ ನೀವು ಕ್ಯಾರಿ ಫಾರ್ವರ್ಡ್ ಅನ್ನ ಮಾಡಬಹುದು. ಅಂಡ್ ಥರ್ಡ್ ಒನ್ ಕ್ಯಾಪಿಟಲ್ ಲಾಸ್. ನೋಡಿ, ಕ್ಯಾಪಿಟಲ್ ಲಾಸ್ ಅಲ್ಲಿ ನಿಮಗೆ ಸಪರೇಟ್ ಆಗಿ ಬೇಕಾದ್ರೆ ಇಂಡಿವಿಜುವಲ್ ಆಗಿ ಬೇಕಾದ್ರೆ ಕೇಳಬಹುದು, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಅಥವಾ ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಅಂತ. ನಾನು ಡೈರೆಕ್ಟ್ ಆಗಿ ಕ್ಯಾಪಿಟಲ್ ಲಾಸ್ ಬಗ್ಗೆ ಹೇಳ್ತೀನಿ. ಸೊ ಕ್ಯಾಪಿಟಲ್ ಲಾಸ್ ಅಲ್ಲಿ ಎರಡು ಬರುತ್ತೆ. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಬಂದ್ರೆ, ನೋಡಿ, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಇಟ್ ಕ್ಯಾನ್ ಬಿ ಸೆಟ್ ಆಫ್ ಅಗೇನ್ಸ್ಟ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೈನ್ ಆರ್ ಇಟ್ ಮೇ ಬಿ ಎ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೈನ್. ಸೊ ನಿಮ್ಗೆ ಏನಾದ್ರು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಬಂದ್ರೆ ಅದನ್ನ ನೀವು ಸೆಟ್ ಆಫ್ ಮಾಡಬೇಕು ಅಂದ್ರೆ ಐದರ್ ಯು ಕ್ಯಾನ್ ಸೆಟ್ ಆಫ್ ವಿತ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೈನ್ ಅಲ್ಲಿ ಬೇಕಾದ್ರೂ ಸೆಟ್ ಆಫ್ ಮಾಡಿ, ಇಲ್ಲ ಅಂದ್ರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೈನ್ ಅಲ್ಲಿ ಬೇಕಾದ್ರೂ ನೀವು ಸೆಟ್ ಆಫ್ ಅನ್ನ ಮಾಡಬಹುದು. ಯಾವ್ದನ್ನ? ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಅನ್ನ ಎರಡರಲ್ಲೂ ನೀವು ಸೆಟ್ ಆಫ್ ಮಾಡಬಹುದು. ಐದರ್ STCG ಇಲ್ಲ ಅಂದ್ರೆ LTCG. ಅದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ಗೆ ಇರ್ತಕ್ಕಂಥದ್ದು. ಬಟ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಏನಾದ್ರೂ ಬಂದ್ರೆ ಇಟ್ ಕ್ಯಾನ್ ಬಿ ಸೆಟ್ ಆಫ್ ಓನ್ಲಿ ಅಗೇನ್ಸ್ಟ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೈನ್. ಸೊ ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಬಂದ್ರೆ ಅದನ್ನ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೈನ್ ಅಲ್ಲೇ ಸೆಟ್ ಆಫ್ ಮಾಡಬೇಕು, ಬಿಟ್ರೆ ಬೇರೆ ಯಾವುದ್ರಲ್ಲೂ ಕೂಡ ಸೆಟ್ ಆಫ್ ಅನ್ನ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಇನ್ ಕೇಸ್ ಏನಾದ್ರೂ ಅನ್ಅಡ್ಜಸ್ಟೆಡ್ ಕ್ಯಾಪಿಟಲ್ ಲಾಸಸ್ ಏನಾದ್ರೂ ಇದ್ರೆ, ಸೊ ನೀವು ಸೆಟ್ ಆಫ್ ಮಾಡೋಕ್ ಆಗಿಲ್ಲ ಅಂತ ಹೇಳಿದ್ರೆ ಇಟ್ ಕ್ಯಾನ್ ಬಿ ಕ್ಯಾರಿ ಫಾರ್ವರ್ಡ್ ಟು ನೆಕ್ಸ್ಟ್ 8 ಅಸೆಸ್ಮೆಂಟ್ ಇಯರ್ ವರೆಗೂ ನೀವು ಕ್ಯಾರಿ ಫಾರ್ವರ್ಡ್ ಅನ್ನ ಮಾಡಬಹುದು. ಅದು ಕ್ಯಾಪಿಟಲ್ ಲಾಸ್ಗೆ ಇರೋದು. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಅನ್ನ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೈನ್ ಅಥವಾ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೈನ್ ಅಲ್ಲಿ ನೀವು ಸೆಟ್ ಆಫ್ ಮಾಡಬಹುದು. ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಬಂದ್ರೆ ಅದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೈನ್ ಅಲ್ಲೇ ನೀವು ಸೆಟ್ ಆಫ್ ಮಾಡಬೇಕಾಗುತ್ತೆ. ಇನ್ ಕೇಸ್ ಸೆಟ್ ಆಫ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ಅದನ್ನ 8 ವರ್ಷ ಕ್ಯಾರಿ ಫಾರ್ವರ್ಡ್ ಅನ್ನ ಮಾಡಬಹುದು ಅಂತ ಹೇಳುತ್ತೆ. ದೆನ್ ಫೋರ್ತ್ ಒನ್ ಬಂದು
Unabsorbed depreciation. So unabsorbed depreciation, it can be set off against any income. So ಯಾವುದೇ ಇನ್ಕಮ್ ಅಲ್ಲಿ ಬೇಕಾದ್ರೆ ನೀವು ಅದನ್ನ ಸೆಟ್ ಆಫ್ ಅನ್ನ ಮಾಡ್ಬೋದು, ಎಕ್ಸೆಪ್ಟ್ ಇನ್ಕಮ್ ಫ್ರಮ್ ಸ್ಯಾಲ್ರಿ. ಸ್ಯಾಲ್ರಿ ಇನ್ಕಮ್ ಅನ್ನ ಬಿಟ್ಟು ಬೇರೆ ಯಾವ ಹೆಡ್ಡಿಂದ ಇನ್ಕಮ್ ಅಂದ್ರೂ ಕೂಡ ನೀವು ಅಲ್ಲಿ ಸೆಟ್ ಆಫ್ ಅನ್ನ ಮಾಡ್ಬೋದು. ಅಂಡ್ ದಿಸ್ ಅನ್ಅಬ್ಸರ್ವ್ಡ್ ಡಿಪ್ರಿಸಿಯೇಷನ್ ಆಲ್ಸೋ ಕ್ಯಾರಿ ಫಾರ್ವರ್ಡ್ ಇಂಡೆಫಿನೆಟ್ಲಿ ಅಂಟಿಲ್ ಫುಲ್ಲಿ ಅಡ್ಜಸ್ಟೆಡ್. ನೀವು ಫುಲ್ ಅಡ್ಜಸ್ಟ್ ಆಗೋವರೆಗೂ ನೀವು ಅದನ್ನ ಕ್ಯಾರಿ ಫಾರ್ವರ್ಡ್ ಅನ್ನ ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳುತ್ತೆ. ಸೊ ಯಾವ್ದ್ರಲ್ಲಿ ಬೇಕಾದ್ರೂ ಸೆಟ್ ಆಫ್ ಮಾಡಿ, ಎಕ್ಸೆಪ್ಟ್ ಇನ್ಕಮ್ ಫ್ರಮ್ ಸ್ಯಾಲರಿ ಬಿಟ್ಟು ಯಾವ ಹೆಡ್ ಬೇಕು, ಯಾವ ಹೆಡ್ ಬರುತ್ತೆ ಆ ಯಾವ ಹೆಡ್ ಅಲ್ಲಿ ಬೇಕಾದ್ರೂ ನೀವು ಸೆಟ್ ಆಫ್ ಅನ್ನ ಮಾಡಬಹುದು. ಇದು ಅನ್ಅಬ್ಸರ್ವ್ಡ್ ಡಿಪ್ರಿಸಿಯೇಷನ್ಗೆ ಇರ್ತಕ್ಕಂಥದ್ದು. ಈ ಒಂದು 4 ಪಾಯಿಂಟ್ ಏನಿದೆ, ಸುಮಾರು ಕ್ವಶನ್ ಪೇಪರ್ ಅಲ್ಲಿ ಇದನ್ನ ಕೇಳ್ಕೊಂಡ್ ಬಂದಿದ್ದಾರೆ. ಸೊ ಲಾಸ್ ಫ್ರಮ್ ಹೌಸ್ ಪ್ರಾಪರ್ಟಿ, ಸ್ಪೆಕ್ಯುಲೇಷನ್ ಬಿಸ್ನೆಸ್, ಕ್ಯಾಪಿಟಲ್ ಲಾಸ್, ಅನ್ಅಬ್ಸರ್ವ್ಡ್ ಡಿಪ್ರಿಸಿಯೇಷನ್. ಸೊ ಈ ಕ್ಯಾಪಿಟಲ್ ಲಾಸ್ ಅಲ್ಲಿ ಐದರ್ ಶಾರ್ಟ್ ಟರ್ಮ್ ಅಥವಾ ಲಾಂಗ್ ಟರ್ಮ್ ನ ಸಪರೇಟ್ ಆಗಿ ಬೇಕಾದ್ರೆ ಕೇಳಬಹುದು. ವೆರಿ ಇಂಪಾರ್ಟೆಂಟ್, ಸೆಕ್ಷನ್ ಬಿನಲ್ ಅಂತೂ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ದೆನ್ ಇದು 2024 ಕ್ವಶನ್ ಪೇಪರ್ ಅಲ್ಲಿ ಒಂದು ಕ್ವಶನ್ ಕೊಟ್ಟಿದ್ದಾರೆ. ದಟ್ ಇಸ್, ಇದು ಕೂಡ ಕ್ವಶನ್ ನಂಬರ್ 2 ನಲ್ಲಿ ಕೇಳಿರ್ತಕ್ಕಂಥದ್ದು. 2024 ಪೇಪರ್ ಅಲ್ಲಿ ಕ್ವಶನ್ ನಂಬರ್ 2 ಕೇಳಿದ್ದಾರೆ. ಏನತ್ತಪ್ಪ ಅಂತ ಹೇಳಿದ್ರೆ, ಸ್ಟೇಟ್ ದಿ ಅಡ್ಮಿಸಬಿಲಿಟಿ ಆಫ್ ದಿ ಫಾಲೋಯಿಂಗ್ ಟ್ರಾನ್ಸಾಕ್ಷನ್ಸ್. ಸೊ ಕೆಲವೊಂದು ಆ ಟ್ರಾನ್ಸಾಕ್ಷನ್ಸ್ ನ ಅಮೌಂಟ್ ಕೊಟ್ಬಿಟ್ಟಿದ್ದಾರೆ, ಅದು ಅಡ್ಮಿಷಬಲ್ ಇನ್ಅಡ್ಮಿಷಬಲ್ ಅಂತ ಜಸ್ಟ್ ನಾವು ಮೆನ್ಷನ್ ಮಾಡ್ಬೇಕಷ್ಟೇ. ಸ್ಟೇಟ್ ದಿ ಅಡ್ಮಿಷಬಿಲಿಟಿ ಆಫ್ ದಿ ಫಾಲೋಯಿಂಗ್ ಎಕ್ಸ್ಪೆನ್ಸಸ್ ವೈಲ್ ಕಂಪ್ಯೂಟಿಂಗ್ ಪ್ರಾಫಿಟ್ ಅಂಡ್ ಗೈನ್ ಆಫ್ ದಿ ಬಿಸ್ನೆಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಕೇಳಿರ್ತಕ್ಕಂಥದ್ದು. ಜಸ್ಟ್ ನಾವು ಅಡ್ಮಿಷಬಲ್ ಇನ್ಅಡ್ಮಿಷಬಲ್ ಮೆನ್ಷನ್ ಮಾಡ್ಬೇಕಷ್ಟೇ. ಸೊ ಏನೇನಿದೆಯಪ್ಪ ಅಂತ ಹೇಳಿದ್ರೆ ನೋಡಿ, ಫಸ್ಟ್ ಒನ್ ಬಂದು, ಫಸ್ಟ್ ಪಾಯಿಂಟ್ ಏನ್ ಹೇಳ್ತಾ ಅಂದ್ರೆ, ಸೇಲ್ಸ್ ಟ್ಯಾಕ್ಸ್ ಪೇಯ್ಡ್ ಡ್ಯೂರಿಂಗ್ ದ ಇಯರ್. ನೋಡಿ, ಸೇಲ್ಸ್ ಟ್ಯಾಕ್ಸ್ ಅನ್ನ ಪೇಮೆಂಟ್ ಮಾಡ್ತಾನೆ, ಇದು ಇಂಡೈರೆಕ್ಟ್ ಟ್ಯಾಕ್ಸ್ ಆಗುತ್ತೆ, ಹಾಗಾಗಿ ಅಡ್ಮಿಷಬಲ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಜಸ್ಟ್ ಅಡ್ಮಿಷಬಲ್ ಅಂತ ಬರೆದ್ರೆ ಸಾಕು. ಎರಡನೇದು, ಲಾಸ್ ಡ್ಯೂ ಟು ಥೆಫ್ಟ್. ಸೊ ನೆಗ್ಲಿಜೆನ್ಸಿಯಿಂದ ಅದು ಥೆಫ್ಟ್ ಆಗಿರ್ತಕ್ಕಂಥದ್ದು ಬಿಸ್ನೆಸ್ ಅಲ್ಲಿ. ಸೊ ಯಾರೋ ಎಂಪ್ಲಾಯೀಸ್ನೇ ಥೆಫ್ಟ್ ಆಗಿರ್ಬೋದು, ಎಂಪ್ಲಾಯೀಸ್ ಇಂದಾನೆ ಥೆಫ್ಟ್ ಆಗಿರ್ಬೋದು. ಸೊ ಹಾಗಾಗಿ ಅದನ್ನ ಅಡ್ಮಿಷಬಲ್ ಅಂತ ಕರಿತೀವಿ. ಅಂಡ್ ಥರ್ಡ್ ಪಾಯಿಂಟ್ ಬಂದು, ಥರ್ಡ್ ಪಾಯಿಂಟ್ ಏನ್ ಹೇಳುತ್ತೆ ಅಂದ್ರೆ, ಪ್ರೊಪ್ರೈಟರ್ ಸ್ಯಾಲರಿ ₹48,000 ಕೊಟ್ಟಿದ್ದಾರೆ. ನೋಡಿ, ಪ್ರೊಪ್ರೈಟರ್ ಸ್ಯಾಲರಿ ಅಂದ್ರೆ ಅದು ಓನರ್ಸ್ಗೆ ಕೊಡ್ತಕ್ಕಂಥ ಸ್ಯಾಲರಿ. ದಟ್ ಇಸ್ ನಾಟ್ ಎ ಬಿಸ್ನೆಸ್ ಎಕ್ಸ್ಪೆನ್ಸಸ್, ಇಟ್ ಇಸ್ ನಾಟ್ ರಿಲೇಟಿಂಗ್ ಟು ದ ಬಿಸ್ನೆಸ್ ಎಕ್ಸ್ಪೆನ್ಸಸ್. ಸೊ ದಟ್ ಇಟ್ ಈಸ್ ನಾಟ್ ಅಡ್ಮಿಷಬಲ್ ಅಥವಾ ಡಿಸಲೌಡ್ ಎಕ್ಸ್ಪೆನ್ಸಸ್ ಅಥವಾ ಇನ್ಅಡ್ಮಿಷಬಲ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಪ್ರೊಪ್ರೈಟರ್ ಸ್ಯಾಲರಿ ಇಸ್ ಆಲ್ವೇಸ್ ಇನ್ಅಡ್ಮಿಷಬಲ್ ಎಕ್ಸ್ಪೆನ್ಸಸ್. ಗಿಫ್ಟ್ ಅಂಡ್ ಫೋರ್ತ್ ಒನ್, ಗಿಫ್ಟ್ ಅಂಡ್ ಪ್ರೆಸೆಂಟ್ ಟು ಕಸ್ಟಮರ್ಸ್ 25,000 ಇದೆ. ಕಸ್ಟಮರ್ಗೆ ಗಿಫ್ಟ್ ಅನ್ನ ಕೊಟ್ಟಿದ್ದಾರೆ, ಪ್ರೆಸೆಂಟ್ ಅನ್ನ ಮಾಡ್ತಾ ಇದ್ದಾರೆ, ದಟ್ ಇಸ್ ಬಿಸ್ನೆಸ್ ರಿಲೇಟೆಡ್ ಎಕ್ಸ್ಪೆನ್ಸಸ್ ಆಗುತ್ತೆ. ಹಾಗಾಗಿ ಅದನ್ನ ಅಡ್ಮಿಷಬಲ್ ಎಕ್ಸ್ಪೆನ್ಸಸ್ ಅಂತ ಟ್ರೀಟ್ ಮಾಡಬೇಕು. ದಟ್ ಇಸ್ ಅಡ್ಮಿಷಬಲ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ದಟ್ ಇಸ್ ಅಡ್ಮಿಷಬಲ್ ಎಕ್ಸ್ಪೆನ್ಸಸ್ ಅಂತ ಕರಿತಾ ಹೋಗ್ತೀವಿ. ನೆಕ್ಸ್ಟ್ ಒನ್, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಕೊಟ್ಟಿದ್ದಾರೆ. ನೋಡಿ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಈಸ್ ಆಲ್ವೇಸ್ ಇನ್ಅಡ್ಮಿಷಬಲ್ ಎಕ್ಸ್ಪೆನ್ಸಸ್, ಅದು ಇನ್ಅಡ್ಮಿಷಬಲ್ ಅಂತ ನಿಮಗೆ ಗೊತ್ತಿರುತ್ತೆ. ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಈಸ್ ಆಲ್ಸೋ ಇಟ್ ಈಸ್ ನಾಟ್ ಅಡ್ಮಿಷಬಲ್, ಅಥವಾ ಇದನ್ನ ನಾವು ಇನ್ಅಡ್ಮಿಷಬಲ್ ಅಂತ ಕರಿತೀವಿ. ಏನಕ್ಕೆ ಅಂದ್ರೆ, ಲೈಫ್ ಇನ್ಶೂರೆನ್ಸ್ ಲೈಫ್ ಆಫ್ ದಿ ಪರ್ಸನ್ ಕೊಡೋದು, ದಟ್ ಇಸ್ ಪರ್ಸನಲ್ ಎಕ್ಸ್ಪೆನ್ಸಸ್ ಆಗುತ್ತೆ, ನಾಟ್ ಬಿಸ್ನೆಸ್ ಎಕ್ಸ್ಪೆನ್ಸಸ್. ಹಾಗಾಗಿ ಇನ್ಅಡ್ಮಿಷಬಲ್ ಎಕ್ಸ್ಪೆನ್ಸಸ್. ಡೊನೇಷನ್ ಟು ಪೊಲಿಟಿಕಲ್ ಪಾರ್ಟಿ ₹2,00,000 ಡೊನೇಷನ್ ಕೊಟ್ಟಿದ್ದಾರೆ. ಸೊ ಯಾವುದೇ ತರದ ನೀವು ಡೊನೇಷನ್ಸ್ ಅನ್ನ ಕೊಡಿ, ಇಟ್ ಇಸ್ ನಾಟ್ ರಿಲೇಟಿಂಗ್ ಟು ಬಿಸ್ನೆಸ್, ಸೊ ದಟ್ ಅದನ್ನ ಇನ್ಅಡ್ಮಿಷಬಲ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಲಕ್ಷ್ಮೀ ಪೂಜಾ ಎಕ್ಸ್ಪೆನ್ಸಸ್ 20,000 ಇದೆ. ನೋಡಿ, ಯಾವುದೋ ಲಕ್ಷ್ಮೀ ಪೂಜೆಯನ್ನು ಮಾಡಲಿಕ್ಕೆ ₹20,000 ಸ್ಪೆಂಡ್ ಮಾಡಿದ್ದಾರೆ. ದಟ್ ಈಸ್ ಎಕ್ಸ್ಪೆನ್ಸಸ್ ನಾಟ್ ರಿಲೇಟಿಂಗ್ ಟು ಬಿಸ್ನೆಸ್, ಸೊ ದಟ್ಸ್ ವೈ ಇಟ್ ಈಸ್ ಆಲ್ಸೋ ಇನ್ಅಡ್ಮಿಷಬಲ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಸೊ ಈ ತರ ನೀವು ಜಸ್ಟ್ ಅಡ್ಮಿಷಬಲ್ ಇನ್ಅಡ್ಮಿಷಬಲ್ ಮೆನ್ಷನ್ ಮಾಡಬೇಕು. ಬಟ್ ಸ್ಟೂಡೆಂಟ್ ಅಲ್ಲಿ ಅಮೌಂಟ್ ಕೊಟ್ಟಿರೋದಕ್ಕೆ ಕನ್ಫ್ಯೂಸ್ ಆಗ್ತೀರಾ. ಸೊ ಯಾವ ತರ ಮಾಡೋದಪ್ಪ ಅಂತ. ಬಟ್ ಟ್ರಾನ್ಸಾಕ್ಷನ್ಸ್ ಅನ್ನ ಕೊಟ್ಟಿದ್ದಾರೆ ಅಷ್ಟೇ. ಆ ಟ್ರಾನ್ಸಾಕ್ಷನ್ ಬಿಸ್ನೆಸ್ ರಿಲೇಟೆಡ್ ಆದ್ರೆ ಅಡ್ಮಿಷಬಲ್, ಇಟ್ ಈಸ್ ನಾಟ್ ರಿಲೇಟಿಂಗ್ ಟು ಬಿಸ್ನೆಸ್ ಆದ್ರೆ ಇನ್ಅಡ್ಮಿಷಬಲ್ ಅಥವಾ ನಾಟ್ ಅಡ್ಮಿಷಬಲ್ ಅಥವಾ ಡಿಸಲೌಡ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಇದು 24 ಪೇಪರ್ ಇರ್ತಕ್ಕಂಥ ಕ್ವಶನ್. ಸೊ ನೆಕ್ಸ್ಟ್ ಒಂದು ಕ್ವಶನ್ಸ್ ಯಾವ್ದು ಬರ್ಬೋದಪ್ಪ ಅಂದ್ರೆ, ನೋಡಿ, ಈ ತರ ಒಂದು ಕ್ವಶನ್ಸ್ ಅನ್ನ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸೆಕ್ಷನ್ ಬಿ ಗೆ ಕೇಳೋದು, ಸ್ಟೇಟ್ ದಿ ಕಂಡೀಷನ್ ಅಂಡ್ ಎಕ್ಸಂಪ್ಷನ್ ಅಂಡರ್ ಸೆಕ್ಷನ್ 54B ಫಾರ್ ದಿ ಕ್ಲೈಮಿಂಗ್ ಎಕ್ಸಂಪ್ಷನ್ ಫ್ರಮ್ ಕ್ಯಾಪಿಟಲ್ ಗೈನ್ ಟ್ರಾನ್ಸ್ಫರ್ ಆಫ್ ಅಗ್ರಿಕಲ್ಚರ್ ಲ್ಯಾಂಡ್. ಅಗ್ರಿಕಲ್ಚರ್ ಲ್ಯಾಂಡ್ ಅನ್ನ ಟ್ರಾನ್ಸ್ಫರ್ ಅನ್ನ ಮಾಡಬೇಕಾದ್ರೆ ಸೊ ಏನ್ ಕಂಡೀಷನ್, ಯಾವ ತರ ಎಕ್ಸಂಪ್ಷನ್ ಬರುತ್ತೆ ಅಂಡರ್ ಸೆಕ್ಷನ್ 54B ಪ್ರಕಾರ, ಅದನ್ನ ಎಕ್ಸ್ಪ್ಲೈನ್ ಮಾಡಿ ಅಂತ ಹೇಳಿದ್ದಾರೆ. ನೋಡಿ, ಅಂಡರ್ ಸೆಕ್ಷನ್ 54B ಎಕ್ಸಂಪ್ಷನ್ ಆನ್ ಟ್ರಾನ್ಸ್ಫರ್ ಆಫ್ ಅಗ್ರಿಕಲ್ಚರ್ ಲ್ಯಾಂಡ್ ನ ನೀವು ಟ್ರಾನ್ಸ್ಫರ್ ಮಾಡ್ತೀರಾ ಅಂತ ಹೇಳಿದ್ರೆ ಏನ್ ಕಂಡೀಷನ್ಸ್ ಅಂತ ಹೇಳಿದ್ರೆ, ದಿ ಅಸೆಸಿ ಮಸ್ಟ್ ಬಿ ಇಂಡಿವಿಜುವಲ್ ಆರ್ HUF. ಕಂಡೀಷನ್ ನಂಬರ್ 1 ಹೇಳುತ್ತೆ, ಅಸೆಸಿ ಯಾರಾಗಿರ್ಬೇಕು ಅಂದ್ರೆ ಇಂಡಿವಿಜುವಲ್ ಪರ್ಸನ್ ಆಗಿರ್ಬೇಕು, ಇಲ್ಲ ಅಂದ್ರೆ ಹಿಂದೂ ಅನ್ಡಿವೈಡ್ ಫ್ಯಾಮಿಲಿ ಆಗಿರ್ಬೇಕು, HUF ಆಗಿರ್ಬೇಕು ಅಂತ ಹೇಳುತ್ತೆ. ಅಂಡ್ ಸೆಕೆಂಡ್ ಪಾಯಿಂಟ್ ಹೇಳುತ್ತೆ, ದಿ ಕ್ಯಾಪಿಟಲ್ ಗೈನ್ ಶುಡ್ ಬಿ ಅರೈಸ್ ಫ್ರಮ್ ದಿ ಟ್ರಾನ್ಸ್ಫರ್ ಆಫ್ ಅಗ್ರಿಕಲ್ಚರ್ ಲ್ಯಾಂಡ್. ನೋಡಿ, ಕ್ಯಾಪಿಟಲ್ ಗೈನ್ ಯಾವಾಗಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ ನ ಟ್ರಾನ್ಸ್ಫರ್ ಮಾಡಿದಾಗ ಅದರಿಂದನೇ ಬಂದಿರತಕ್ಕಂಥ ಗೈನ್ ಆಗಿರ್ಬೇಕಾಗತ್ತೆ. ಈ ಕ್ಯಾಪಿಟಲ್ ಅಸೆಟ್ ಮುಖಾಂತರನೇ ಬಂದಿರತಕ್ಕಂಥ ಗೈನ್ ಆಗಿರಬೇಕು. ದಟ್ ಇಸ್ ವಾಟ್ ಕ್ಯಾಪಿಟಲ್ ಗೈನ್ ಶುಡ್ ಬಿ ಅರೈಸ್ ಫ್ರಮ್ ದಿ ಟ್ರಾನ್ಸ್ಫರ್ ಆಫ್ ಅಗ್ರಿಕಲ್ಚರ್ ಲ್ಯಾಂಡ್ ಓನ್ಲಿ.
ಅಂಡ್ ಥರ್ಡ್ ಪಾಯಿಂಟ್ ಹೇಳುತ್ತೆ ದಿ ಲ್ಯಾಂಡ್ ಟ್ರಾನ್ಸ್ಫರ್ಡ್ ಮಸ್ಟ್ ಹ್ಯಾವ್ ಬೀನ್ ಯೂಸ್ಡ್ ಫಾರ್ ಅಗ್ರಿಕಲ್ಚರ್ ಪರ್ಪಸ್ ಬೈ ಎನ್ ಎಸ್ ಎಸ್ ಸಿ. ನೋಡಿ, ಲ್ಯಾಂಡ್ ಏನ್ ಟ್ರಾನ್ಸ್ಫರ್ ಮಾಡ್ತಾರೆ ಇಟ್ ಮಸ್ಟ್ ಬಿ ಯೂಸ್ಡ್ ಫಾರ್ ಅಗ್ರಿಕಲ್ಚರ್ ಪರ್ಪಸ್ ಯೂಸ್ ಮಾಡಿರಬೇಕು ಅಸೆಸಿ. ಸೊ ಅಸೆಸಿ ಯೂಸ್ ಮಾಡಿರ್ಬೋದು, ಅಥವಾ ಅವರ ಪೇರೆಂಟ್ಸ್ ಆಗಿರ್ಬೋದು, ಅಥವಾ HUF ಆಗಿರ್ಬೋದು, ಡ್ಯೂರಿಂಗ್ ದ 2 years ಇಮಿಡಿಯೇಟ್ಲಿ ಪ್ರಿಸಿಂಗ್ ದಿ ಡೇಟ್ ಆಫ್ ಟ್ರಾನ್ಸ್ಫರ್. ಸೊ ಏನ್ ಟ್ರಾನ್ಸ್ಫರ್ ಆಗುತ್ತೆ ಅದಾದ 2 ವರ್ಷದೊಳಗಡೆ ಅವರು ಯೂಸ್ ಮಾಡ್ತಾ ಇರಬೇಕು. ಅಸೆಸಿ ಆಗಿರ್ಬೋದು ಅಥವಾ ಅವರ ಒಂದು ಪೇರೆಂಟ್ಸ್ ಯಾರು ಬೇಕಾದ್ರೂ ಯೂಸ್ ಮಾಡ್ತಾ ಇರ್ಬೋದು. ಅಂಡ್ ಫೋರ್ತ್ ಪಾಯಿಂಟ್ ಹೇಳುತ್ತೆ ದಿ ಅಸೆಸಿ ಮಸ್ಟ್ ಪರ್ಚೇಸ್ ಅನದರ್ ಅಗ್ರಿಕಲ್ಚರ್ ಲ್ಯಾಂಡ್ ವಿತಿನ್ 2 years ಫ್ರಮ್ ದಿ ಡೇಟ್ ಆಫ್ ಟ್ರಾನ್ಸ್ಫರ್ ಆಫ್ ಒರಿಜಿನಲ್ ಲ್ಯಾಂಡ್. ನೋಡಿ, ಅಸೆಸಿ ಈಗ ಒಂದು ಅಗ್ರಿಕಲ್ಚರ್ ಲ್ಯಾಂಡ್ ಅನ್ನ ಸೇಲ್ ಮಾಡಿದಾದ್ಮೇಲೆ ಅವ್ನಿಗೆ ಎಕ್ಸಂಪ್ಷನ್ ಸಿಗಬೇಕು ಅಂತ ಹೇಳಿದ್ರೆ, ಸೊ ಈ ಮಸ್ಟ್ ಬಿ ಪರ್ಚೇಸ್ ಅನದರ್ ಅಗ್ರಿಕಲ್ಚರ್ ಲ್ಯಾಂಡ್ ವಿತಿನ್ 2 years ಫ್ರಮ್ ದಿ ಡೇಟ್ ಆಫ್ ಟ್ರಾನ್ಸ್ಫರ್. ನಾನು ಟ್ರಾನ್ಸ್ಫರ್ ಮಾಡಿದ ದಿನದಿಂದ 2 ವರ್ಷದೊಳಗಡೆ ಮತ್ತೆ ಒಂದು ಅಗ್ರಿಕಲ್ಚರ್ ಲ್ಯಾಂಡ್ ಅನ್ನ ತಗೋಬೇಕು ಅಂತಾನೆ ಹೇಳುತ್ತೆ. ಅದು ಕಂಡೀಷನ್ಸ್ ಅಪ್ಲಿಕಬಲ್ ಆಗುತ್ತೆ. If the capital gain, and last point ಹೇಳುತ್ತೆ, if the capital gain is not utilized before filing the returns, the unutilized amount should be deposited in capital gain account scheme before due date of filing returns. ಅವನೇನಾದ್ರೂ ಆ ಒಂದು ಕ್ಯಾಪಿಟಲ್ ಗೈನ್ ನ ಯುಟಿಲೈಸ್ ಮಾಡಿಲ್ಲ ಅಂತ ಹೇಳಿದ್ರೆ, ರಿಟರ್ನ್ಸ್ ಅನ್ನ ಫೈಲ್ ಮಾಡೋದಕ್ಕೂ ಮುಂಚೆ ಆ ಅನ್ಯುಟಿಲೈಸ್ಡ್ ಅಮೌಂಟ್ ಅನ್ನ ಸೊ ಕ್ಯಾಪಿಟಲ್ ಗೈನ್ ಅಕೌಂಟ್ ಸ್ಕೀಮ್ ಅಲ್ಲಿ ಡೆಪಾಸಿಟ್ ಅನ್ನ ಮಾಡಿರ್ತಾರೆ ಅಂತ ಹೇಳಿರ್ತಾರೆ. ಸೊ ಇದು ಕಂಡೀಷನ್ ಅಪ್ಲಿಕಬಲ್ ಆಗಿರ್ತಕ್ಕಂಥದ್ದು. ಏನ್ ಎಕ್ಸಂಪ್ಷನ್ ಸಿಗುತ್ತೆ ಅಂತ ಹೇಳಿದ್ರೆ, ಎಕ್ಸಂಪ್ಷನ್ ಅಂಡರ್ ಸೆಕ್ಷನ್ 54B ಶೆಲ್ ಬಿ ಲೋಯರ್ ಆಫ್, ಅಂದ್ರೆ ಯಾವ ತರ ಇರುತ್ತೆ ಅಂದ್ರೆ ಇವೆರಡರಲ್ಲಿ ಯಾವ್ದು ಕಡಿಮೆ ಇರುತ್ತೋ ಅದು ಎಕ್ಸಂಪ್ಷನ್ ಸಿಗುತ್ತೆ. ಒಂದು ಕ್ಯಾಪಿಟಲ್ ಗೈನ್ ಅರೈಸಿಂಗ್ ಆನ್ ಟ್ರಾನ್ಸ್ಫರ್ ಆಫ್ ಅಗ್ರಿಕಲ್ಚರ್ ಲ್ಯಾಂಡ್, ಅಂದ್ರೆ ಅಗ್ರಿಕಲ್ಚರ್ ಲ್ಯಾಂಡ್ ಅನ್ನ ಟ್ರಾನ್ಸ್ಫರ್ ಮಾಡಿದಾಗ ನಿಮ್ಗೆ ಏನು ಗೈನ್ ಬರುತ್ತೆ, ಪ್ರಾಫಿಟ್, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೈನ್ ಏನಂತ ಕರೀತಿಲ್ವಾ, ಸೊ ಆ ಅಮೌಂಟು, ಅಥವಾ ಅಮೌಂಟ್ ಇನ್ವೆಸ್ಟೆಡ್ ಇನ್ ಪರ್ಚೇಸ್ ಆಫ್ ನ್ಯೂ ಲ್ಯಾಂಡ್. ಸೊ ನಿನಗೆ ಕ್ಯಾಪಿಟಲ್ ಗೈನ್ ಎಷ್ಟು ಬಂದಿದೆ, ಅಥವಾ ಹೊಸ ಲ್ಯಾಂಡ್ ಅನ್ನ ಅಗ್ರಿಕಲ್ಚರ್ ಲ್ಯಾಂಡ್ ಅನ್ನ ಪರ್ಚೇಸ್ ಮಾಡಿದಾಗ ಹೊಸದಾಗಿ ಅದಕ್ಕೆ ಎಷ್ಟು ಅಮೌಂಟ್ ಬಂದಿದೆ, ಅವೆರಡನ್ನ ನೋಡ್ತೀನಿ. ಅವೆರಡರಲ್ಲಿ ಯಾವ್ದು ಕಡಿಮೆ ಇರುತ್ತೆ ದಟ್ ಶುಡ್ ಬಿ ಅಮೌಂಟ್ ಆಫ್ ಎಕ್ಸಂಪ್ಷನ್ಸ್ ಅಂತ ಕರಿತೀವಿ. ದಟ್ ಇಸ್ ವಾಟ್ ಎಕ್ಸಂಪ್ಷನ್ ಅಂಡರ್ ಸೆಕ್ಷನ್ 54B ಶೆಲ್ ಬಿ ಲೋಯರ್ ಆಫ್ ಕ್ಯಾಪಿಟಲ್ ಗೈನ್ ಅರೈಸಿಂಗ್ ಆನ್ ಟ್ರಾನ್ಸ್ಫರ್ ಆಫ್ ಅಗ್ರಿಕಲ್ಚರ್ ಲ್ಯಾಂಡ್ ಆರ್ ನ್ಯೂ ಅಗ್ರಿಕಲ್ಚರ್ ಲ್ಯಾಂಡ್ ಪರ್ಚೇಸ್. ಅಮೌಂಟ್ ಇನ್ವೆಸ್ಟೆಡ್ ಇನ್ ಪರ್ಚೇಸ್ ಆಫ್ ನ್ಯೂ ಅಗ್ರಿಕಲ್ಚರ್ ಲ್ಯಾಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿರ್ತೀವಲ್ವಾ, ಎರಡರಲ್ಲಿ ಯಾವ್ದು ಕಡಿಮೆ ಇರುತ್ತೆ ಅದನ್ನ ನಾವು ಎಕ್ಸಂಪ್ಷನ್ ಆಗಿ ತಗೋಬೇಕಾಗತ್ತೆ. ಸೊ ಇದು ಇಷ್ಟು ಥಿಯರಿ ಪಾರ್ಟ್ ಆಫ್ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಇರ್ತಕ್ಕಂಥದ್ದು ಸೆಕ್ಷನ್ ಬಿ ರಿಲೇಟೆಡ್. ಸೊ ಎಸ್ಪೆಷಲಿ ಈ ಒಂದು ಕ್ವಶನ್ ಕಂಪಲ್ಸರಿ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ರಿಮೈನಿಂಗ್ 2 months ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇನೆ. ಸೊ ನಿಮ್ಗೆ ಮತ್ತೆ ಯಾವ್ದಾದ್ರು ಟಾಪಿಕ್ ಬೇಕು ಅಂದ್ರೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.